ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, ಸ್ವಾವಲಂಬಿ ಭಾರತಕ್ಕಾಗಿ ಕೇಂದ್ರ ಸರ್ಕಾರ ದೊಡ್ಡ ನೀಲನಕ್ಷೆಯನ್ನೇ ಸಿದ್ಧ ಮಾಡಿಟ್ಟುಕೊಂಡಿದೆ ಅಂತ ಅನಿಸ್ತಾ ಇದೆ. ಯಾಕೆಂದ್ರೆ ಇವತ್ತು ಕೂಡ ಕೇಂದ್ರ ಸಚಿವರು ಸ್ವಾವಲಂಬಿ ಭಾರತಕ್ಕೆ 4ನೇ ಪ್ಯಾಕೇಜ್ ಅನ್ನ ಬಿಡುಗಡೆ ಮಾಡಿದ್ರು. ಇದರಲ್ಲಿ 8 ಪ್ರಮುಖ ವಲಯಗಳನ್ನ ಕವರ್ ಮಾಡಲಾಗಿದ್ದು, ಇಲ್ಲಿ ಉದ್ಯೋಗ ಸೃಷ್ಟಿ ಹಾಗೂ ಸರ್ಕಾರದ ಆದಾಯವನ್ನು ಕೂಡ ಗಮನದಲ್ಲಿಟ್ಟುಕೊಳ್ಳಲಾಗಿದೆ. ಅಲ್ಲದೆ ರಕ್ಷಣಾ ವಲಯದಲ್ಲಿ ಇದುವರೆಗಿದ್ದ 49% ವಿದೇಶಿ ನೇರ ಬಂಡವಾಳವನ್ನ 74ಕ್ಕೆ ಏರಿಸಲಾಗಿದೆ. ಆದರೂ ಕೂಡ ಅಲ್ಲಿ ಖಾಸಗೀಕರಣ ಇಲ್ಲ. ಇದು ಕೇವಲ ಕಾರ್ಪೊರೇಟೈಸೇಷನ್ ಮಾತ್ರ ಅಂತ ಹಣಕಾಸು ಸಚಿವರು ಸ್ಪಷ್ಟಪಡಿಸಿದ್ದಾರೆ. ಹಾಗಾದ್ರೆ ಏನಿವತ್ತು ಪ್ಯಾಕೇಜ್ನ ಹೈಲೈಟ್ಸ್ ಅನ್ನೋದನ್ನ ಸ್ವಲ್ಪ ನೋಡೋಣ ಬನ್ನಿ. ಸ್ನೇಹಿತರೆ, ಇವತ್ತು 8 ವಲಯಗಳ ಅಭಿವೃದ್ಧಿಗೆ ಕೇಂದ್ರ ಸರ್ಕಾರ ಪ್ಯಾಕೇಜ್ ಅನ್ನು ಘೋಷಿಸಿದೆ. ಅದರಲ್ಲಿ ಕಲ್ಲಿದ್ದಲು ಹಾಗೂ ಇನ್ನಿತರ ಖನಿಜಗಳ ಗಣಿಗಾರಿಕೆ, ವಿಮಾನಯಾನ, ವಿದ್ಯುತ್ ಕ್ಷೇತ್ರ, ಸಾಮಾಜಿಕ ಮೂಲಸೌಕರ್ಯಗಳು, ಬಾಹ್ಯಾಕಾಶ ಹಾಗೂ ಅಣುಶಕ್ತಿ ವಲಯಗಳಲ್ಲಿ ಮಹತ್ತರವಾದ ಬದಲಾವಣೆಗಳನ್ನು ತರುವುದಕ್ಕೆ ಸರ್ಕಾರ ಹೊರಟಿದೆ. ಇದು ಒಳ್ಳೆಯದೋ ಕೆಟ್ಟದ್ದೋ ಅನ್ನೋದನ್ನ ಮುಂದೆ ನಾವು ವಿಮರ್ಶೆ ಮಾಡೋಣ. ಆ ವಲಯಗಳಿಗೆ ಕೊಟ್ಟ ಪ್ಯಾಕೇಜ್ ಕುರಿತಾಗಿ ಅಷ್ಟೇ ನಿಮಗೊಂದಿಷ್ಟು ವಿಷಯ ಹೇಳ್ತೀನಿ. ಮೊದಲಿಗೆ ಕಲ್ಲಿದ್ದಲು ಗಣಿಗಾರಿಕೆ ಬಗ್ಗೆ ನೋಡೋದಾದ್ರೆ, ಇಲ್ಲಿಯವರೆಗೆ ಈ ವಲಯದಲ್ಲಿದ್ದ ಸರ್ಕಾರಿ ಏಕಸ್ವಾಮ್ಯಕ್ಕೆ ಕೇಂದ್ರ ತಿಲಾಂಜಲಿ ಇಟ್ಟಿದೆ. ಇನ್ನು ಮುಂದೆ ಕಲ್ಲಿದ್ದಲು ಗಣಿಗಳನ್ನ ಖಾಸಗಿಯವರಿಗೆ ನೇರ ಹರಾಜಿನ ಮೂಲಕ ಹಂಚಲಾಗುತ್ತೆ. ಇದನ್ನ ರೆವಿನ್ಯೂ ಬೇಸಿಸ್ ಮೇಲೆ ಹಂಚಿಕೆ ಮಾಡಲಾಗ್ತಾ ಇದ್ದು, ಯಾರು ಮೊದಲು ಮುಂಗಡ ಹಣವನ್ನು ಕೊಡ್ತಾರೋ ಅಂಥವರಿಗೆ ಗಣಿಗಾರಿಕೆಗೆ ಅವಕಾಶ ಮಾಡಿಕೊಡಲಾಗುತ್ತೆ. ಇಡೀ ಪ್ರಪಂಚದಲ್ಲಿ ಭಾರತ ಹೆಚ್ಚು ಕಲ್ಲಿದ್ದಲನ್ನು ಹೊಂದಿರೋ ರಾಷ್ಟ್ರಗಳ ಪೈಕಿ 3ನೇ ಸ್ಥಾನದಲ್ಲಿದೆ. ಆದರೂ ಕೂಡ ನಾವು ಬೇರೆ ಬೇರೆ ಕಡೆಗಳಿಂದ ಕಲ್ಲಿದ್ದಲನ್ನ ಆಮದು ಮಾಡ್ಕೋತಾ ಇದ್ದೀವಿ. ಇದಕ್ಕೆಲ್ಲ ಕಲ್ಲಿದ್ದಲು ನೀತಿಯೇ ಕಾರಣವಾಗಿದ್ದರಿಂದ ಅದನ್ನ ಬದಲಾಯಿಸುವುದಕ್ಕೆ ಸರ್ಕಾರ ನಿರ್ಧರಿಸಿದೆ ಅಂತ ನಿರ್ಮಲಾ ಸೀತಾರಾಮನ್ ಅವರು ಹೇಳಿದ್ದಾರೆ. ಇನ್ನು ಮುಂದೆ ಕಲ್ಲಿದ್ದಲನ್ನ ಬೇರೆ ಕಡೆಗಳಿಂದ ಆಮದು ಮಾಡಿಕೊಳ್ಳೋದನ್ನ ನಿಲ್ಲಿಸಿ ಸ್ವಾವಲಂಬನೆಯ ಕಡೆ ಮುಖ ಮಾಡುವುದಾಗಿ ಅವರು ತಿಳಿಸಿದ್ದಾರೆ. ಅಲ್ಲದೆ ಮಿಥೈನ್ ಗ್ಯಾಸ್ ಎಕ್ಸ್ಟ್ರಾಕ್ಷನ್ ಅನ್ನ ಕೂಡ ಹರಾಜು ಮಾಡಲಾಗುತ್ತೆ ಅಂತ ನಿರ್ಮಲಾ ಸೀತಾರಾಮನ್ ತಿಳಿಸಿದರು. ಇನ್ನು ಈ ವಲಯದ ಮೂಲಸೌಕರ್ಯ ಅಭಿವೃದ್ಧಿಗಾಗಿ 50,000 ಕೋಟಿ ರೂಪಾಯಿಗಳನ್ನು ಮೀಸಲಿಡುವುದಾಗಿ ಸರ್ಕಾರ ಹೇಳಿದೆ. ಎರಡನೆಯದಾಗಿ ಖನಿಜಗಳ ಮೈನಿಂಗ್ ಅನ್ನು ಮಾಡೋದಕ್ಕೆ ಮುಕ್ತ ಅವಕಾಶ ಕಲ್ಪಿಸಲಾಗಿದೆ. ವಿವಿಧ ಖನಿಜಗಳ ಸುಮಾರು 500ಕ್ಕೂ ಹೆಚ್ಚು ಬ್ಲಾಕ್ಗಳನ್ನ ಹರಾಜು ಹಾಕಲಾಗುತ್ತೆ ಅಂತ ಸಚಿವರು ತಿಳಿಸಿದರು. ಅಲ್ಲದೆ ಇದರಲ್ಲಿ ಅವಶ್ಯಕತೆ ಇರೋರು, ತಾಕತ್ತಿರೋರು ಎರಡೆರಡು ಗಣಿಗಳನ್ನು ಕೂಡ ಹೊಂದೋದಕ್ಕೆ ಅವಕಾಶ ಇದೆ. ಉದಾಹರಣೆಗೆ ಅಲ್ಯೂಮಿನಿಯಂಗೆ ಬಾಕ್ಸೈಟ್ ನ ಅವಶ್ಯಕತೆ ಇರುತ್ತೆ. ಆದ್ರೆ ಒಂದು ವೇಳೆ ವಿದ್ಯುತ್ ಕೈಕೊಟ್ರೆ ಎಲ್ಲವೂ ಸಮಸ್ಯೆಗೆ ಸಿಕ್ಕಾಕೊಳ್ಳುತ್ತೆ. ಹಾಗಾಗಿ ಬಾಕ್ಸೈಟ್ ಗಣಿಗಾರಿಕೆ ಮಾಡುವವರು ಕಲ್ಲಿದ್ದಲು ಗಣಿಯನ್ನು ಕೂಡ ತಗೊಂಡ್ರೆ ಅವರು ಅದರಿಂದ ವಿದ್ಯುತ್ತನ್ನು ಉತ್ಪಾದಿಸಿ ಬಳಕೆ ಮಾಡ್ಕೋಬಹುದು ಅಥವಾ ಬೇರೆ ಯಾವುದೋ ರೀತಿಯಲ್ಲಿ ಅದನ್ನು ಬಳಸ್ಕೋಬಹುದು. ಈ ತರದ ಅವಕಾಶ ವಿದೇಶಗಳಲ್ಲಿ ಸದ್ಯಕ್ಕೆ ಜಾರಿಯಲ್ಲಿದ್ದು, ಪೂರಕ ವ್ಯವಸ್ಥೆಗಳನ್ನು ಇನ್ನು ಮುಂದೆ ಇಲ್ಲಿ ಕೂಡ ಮಾಡಲಾಗುತ್ತೆ ಅಂತ ಸಚಿವರು ತಿಳಿಸಿದರು. ಅಲ್ಲದೆ ಮೈನಿಂಗ್ ಲೈಸೆನ್ಸ್ ಹಾಗೂ ಅದರ ರಿನ್ಯೂವಲ್ಗೆ ಇರೋ ಸಮಸ್ಯೆಗಳನ್ನು ಕೂಡ ಬಗೆಹರಿಸ್ತಾರಂತೆ. ಆ ಮೂಲಕ ಖಾಸಗೀಕರಣಕ್ಕೆ ಒತ್ತು ಕೊಟ್ಟು ಅದರಲ್ಲಿ ಪಾರದರ್ಶಕತೆಯನ್ನು ಕಾಯ್ದುಕೊಳ್ಳಲಾಗುವುದು ಅಂತ ಸಚಿವೆ ನಿರ್ಮಲಾ ಸೀತಾರಾಮನ್ ಹೇಳಿದರು. ಮೂರನೆಯದಾಗಿ ರಕ್ಷಣಾ ವಲಯ. ರಕ್ಷಣಾ ವಲಯದಲ್ಲಿ ಇನ್ನು ಮುಂದೆ ಸ್ವಾವಲಂಬನೆಯನ್ನು ಸಾಧಿಸೋದ್ರ ಕಡೆ ಗಮನ ಹರಿಸಲಾಗುತ್ತೆ. ಆದರೆ ಸೈನ್ಯಕ್ಕೆ ಅತ್ಯಾಧುನಿಕ ಉಪಕರಣಗಳ ಅವಶ್ಯಕತೆ ಇರೋದ್ರಿಂದ ಕೆಲವು ಮಿಷನರಿಗಳು, ಆಯುಧಗಳನ್ನ ನಾವು ಆಮದು ಮಾಡಿಕೊಳ್ಳಲೇಬೇಕಾಗುತ್ತೆ. ಇನ್ನು ಇಲ್ಲೇ ತಯಾರಿಸಬಹುದಾದ ಸಾಕಷ್ಟು ಉಪಕರಣಗಳನ್ನು ಕೂಡ ನಾವೀಗ ಆಮದು ಮಾಡಿಕೊಳ್ತಾ ಇದ್ದು, ಅಂಥ ವಸ್ತುಗಳ ಆಮದನ್ನ ಇನ್ನು ಮುಂದೆ ನಿಲ್ಲಿಸಲಾಗುತ್ತೆ. ಹಾಗೇನೆ ರಕ್ಷಣಾ ವಲಯದ ಒಂದಷ್ಟು ಸಂಸ್ಥೆಗಳನ್ನ ಕಾರ್ಪೊರೇಟೈಸೇಷನ್ ಮಾಡಲಾಗುತ್ತೆ. ಇದು ಪ್ರೈವೇಟೈಸೇಷನ್ ಅಲ್ಲ. ಹೇಗೆ KSRTC, BMTCಗಳಿವೆಯೋ ಹಾಗೇನೆ ರಕ್ಷಣಾ ವಲಯದಲ್ಲಿ ಕೂಡ ಕೆಲವು ನಿಗಮಗಳನ್ನು ಸ್ಥಾಪಿಸಲಾಗುತ್ತೆ. ಇದರಿಂದ ಅವುಗಳ ಕ್ಷಮತೆಯನ್ನು ಹೆಚ್ಚಿಸಿ ಪಾರದರ್ಶಕತೆಯನ್ನು ತಂದು ಆ ಸಂಸ್ಥೆಗಳಲ್ಲಿ ಸಾರ್ವಜನಿಕರು ಕೂಡ ಹಣ ಹೂಡೋ ಹಾಗೆ ಮಾಡುವುದು ಇದರ ಮುಖ್ಯ ಉದ್ದೇಶವಾಗಿದೆ ಅಂತ ಸಚಿವೆ ನಿರ್ಮಲಾ ಸೀತಾರಾಮನ್ ತಿಳಿಸಿದರು. ಹಾಗೇನೆ ರಕ್ಷಣಾ ವಲಯದಲ್ಲಿದ್ದ 49% ವಿದೇಶಿ ಬಂಡವಾಳದ ಮಿತಿಯನ್ನ 74ಕ್ಕೆ ಏರಿಸುವ ನಿರ್ಧಾರಕ್ಕೆ ಸರ್ಕಾರ ಬರ್ತಿರೋದಾಗಿ ವಿತ್ತ ಸಚಿವರು ಹೇಳಿದ್ದಾರೆ. 4ನೆಯದಾಗಿ ವಿಮಾನಯಾನಕ್ಕೆ ಸಂಬಂಧಿಸಿದ ಹಾಗೆ ಇನ್ನು ಮುಂದೆ ಭಾರತದಲ್ಲಿನ ಎಲ್ಲ ವಾಯು ವಲಯಗಳನ್ನು ಕೂಡ ವಿಮಾನಗಳ ಓಡಾಟಕ್ಕೆ ಬಳಕೆ ಮಾಡಲಾಗುತ್ತೆ. ಆ ಮೂಲಕ ವಿಮಾನಗಳ ಇಂಧನ ಉಳಿತಾಯ ಆಗುತ್ತೆ, ಪೈಲಟ್ಗಳ ಕೆಲಸದ ವೇಳೆಯಲ್ಲಿ ಉಳಿತಾಯ ಆಗುತ್ತೆ, ಜನರ ಸಮಯ ಕೂಡ ಉಳಿತಾಯವಾಗುವುದಲ್ಲದೆ ಇಂಧನದ ಮೇಲೆ ನಾವು ಹೂಡ್ತಿರೋ ಹಣದಲ್ಲಿ ಸಾಕಷ್ಟು ಉಳಿತಾಯ ಆಗುತ್ತೆ ಅಂತ ಅವರು ತಿಳಿಸಿದರು. ಇದಲ್ಲದೆ ಇನ್ನೂ 6 ಏರ್ಪೋರ್ಟ್ಗಳನ್ನ PPP ಅಡಿಯಲ್ಲಿ ಖಾಸಗಿಯವರಿಗೆ ಕೊಡಲಾಗುತ್ತೆ. ಹೀಗೆ ಮಾಡೋದ್ರ ಮೂಲಕ ವಿಶ್ವದರ್ಜೆಯ ಏರ್ಪೋರ್ಟ್ಗಳನ್ನ ನಿರ್ಮಿಸೋದಕ್ಕೆ ಸಾಧ್ಯ ಆಗುತ್ತೆ. ಹಾಗೇನೆ ಇನ್ನು 6 ಏರ್ಪೋರ್ಟ್ಗಳಲ್ಲಿ ವಿಶ್ವದರ್ಜೆಯ ಫೆಸಿಲಿಟಿಗಳನ್ನ ಕೊಡಲಾಗುತ್ತೆ ಅಂತ ವಿತ್ತ ಸಚಿವೆ ನಿರ್ಮಲಾ ಸೀತಾರಾಮನ್ ತಿಳಿಸಿದ್ದಾರೆ. ಇದರಿಂದ ಸರ್ಕಾರಕ್ಕೆ 2,300 ಕೋಟಿಯಷ್ಟು ಡೌನ್ ಪೇಮೆಂಟ್ ಸಿಗಲಿದೆಯಂತೆ. ಇದರ ಜೊತೆಗೆ MRO ಅಡಿಯಲ್ಲಿ ಭಾರತದಲ್ಲೇ ವಿಮಾನಗಳ ಮೇಂಟೆನೆನ್ಸ್ ಗ್ಯಾರೇಜ್ಗಳನ್ನು ಕೂಡ ತೆರೆಯಲಾಗುತ್ತೆ.
ಸದ್ಯಕ್ಕೀಗ ಭಾರತದ ವಿಮಾನಗಳು ಆಸ್ಟ್ರೇಲಿಯಾ ಹಾಗೂ ಯುರೋಪ್ನತ್ತ ರಿಪೇರಿಗೆ ಹೋಗಬೇಕಿದೆ. ಆದರೆ ಇಲ್ಲೇ ಅದಕ್ಕೆ ಬೇಕಿರೋ ಎಲ್ಲ ಸವಲತ್ತುಗಳನ್ನ ಮಾಡೋದ್ರ ಮೂಲಕ ನಮ್ಮ ನಾಗರಿಕ ವಿಮಾನಗಳು ಹಾಗೂ ಯುದ್ಧ ವಿಮಾನಗಳ ರಿಪೇರಿಗಳನ್ನ ಇಲ್ಲೇ ಮಾಡೋ ವ್ಯವಸ್ಥೆ ಮಾಡಲಾಗುತ್ತೆ. ಇದರ ಜೊತೆಗೆ ವಿದೇಶಗಳಿಂದಲೂ ಕೂಡ ವಿಮಾನಗಳನ್ನ ಮೇಂಟೆನೆನ್ಸ್ ಗಾಗಿ ಇಲ್ಲಿಗೆ ಬರೋ ಹಾಗೆ ಮಾಡಬಹುದು. ಆ ಮೂಲಕ ಸರ್ವಿಸ್ ಅನ್ನು ನಾವು ರಫ್ತು ಮಾಡಬಹುದು ಅನ್ನೋದು ಅವ್ರ ಮಾತು. ಇದಕ್ಕಾಗಿ ಟ್ಯಾಕ್ಸ್ ಎಕ್ಸೆಂಪ್ಷನ್ ಅಂತ ಕ್ರಮಗಳನ್ನ ಕೈಗೊಳ್ಳಲಾಗಿದ್ದು ಮುಂದಿನ ವರ್ಷದಿಂದಲೇ ಸಾಕಷ್ಟು ಕಂಪನಿಗಳು ಭಾರತಕ್ಕೆ ಬರಲಿವೆ ಅಂತ ಹಣಕಾಸು ಸಚಿವರು ತಿಳಿಸಿದರು. ಇನ್ನು 5ನೇಯದ್ದಾಗಿ ವಿದ್ಯುತ್ ಪೂರೈಕೆ ವಲಯದಲ್ಲಿ ಪ್ರಿಪೇಯ್ಡ್ ಮೀಟರ್ಗಳ ಅಳವಡಿಕೆ ಹಾಗೂ ಕೇಂದ್ರಾಡಳಿತ ಪ್ರದೇಶಗಳಲ್ಲಿನ ವಿದ್ಯುತ್ ಸಂಸ್ಥೆಗಳನ್ನ ಖಾಸಗೀಕರಣಗೊಳಿಸೋದಕ್ಕೆ ಕೂಡ ಸರ್ಕಾರ ಸಿದ್ಧವಾಗಿದೆ. ಆ ಮೂಲಕ ಉತ್ತಮ ಹಾಗೂ ಶೀಘ್ರ ಸರ್ವಿಸ್ ಕೊಡೋದಕ್ಕೆ ಸಹಾಯವಾಗುತ್ತೆ ಅನ್ನೋದು ಸಚಿವರ ಅಭಿಮತ. ಹಾಗೇನೆ 6ನೇಯದ್ದಾಗಿ ಸಾಮಾಜಿಕ ಮೂಲಸೌಕರ್ಯ ಅಭಿವೃದ್ಧಿಯನ್ನ ಮಾಡೋ ನಿಟ್ಟಲ್ಲಿ ಆಸ್ಪತ್ರೆಗಳ ನಿರ್ಮಾಣಕ್ಕೆ ಸುಮಾರು 8,100 ಕೋಟಿ ರೂಪಾಯಿಗಳನ್ನ ಮೀಸಲಿಟ್ಟಿರುವುದಾಗಿ ಸಚಿವರು ತಿಳಿಸಿದರು. ಇನ್ನುಳಿದ ಹಾಗೆ ಬಾಹ್ಯಾಕಾಶ ವಲಯಗಳಲ್ಲಿ ಕೂಡ ಖಾಸಗಿಯವರಿಗೆ ಅವಕಾಶ ಕಲ್ಪಿಸಲಾಗ್ತಾ ಇದ್ದು ಇಸ್ರೋದ ನೆರವನ್ನು ಪಡೆದು ಅವರು ಕಾರ್ಯನಿರ್ವಹಿಸಬಹುದು ಹಾಗೂ ರಾಕೆಟ್ ಲಾಂಚರ್ ನಂತಹ ಕಾರ್ಯಕ್ರಮಗಳನ್ನು ಕೂಡ ಅವರು ನಡೆಸಬಹುದು ಅಂತ ಸಚಿವರು ಹೇಳಿದ್ದಾರೆ. ಕೊನೆಯದಾಗಿ ಅಣುಶಕ್ತಿ ವಲಯದಲ್ಲಿ ಕೂಡ ಖಾಸಗಿಯವರಿಗೆ ಅವಕಾಶ ಕೊಡಲಾಗ್ತಾ ಇದ್ದು ನಾನ್ ರೇಡಿಯೇಷನ್ ತಂತ್ರದ ಮೂಲಕ ರೈತರ ಬೆಳೆಗಳನ್ನ ಹೆಚ್ಚು ದಿನಗಳ ಕಾಲ ಸಂಗ್ರಹಿಸಿಡೋದಕ್ಕೆ ಸಾಧ್ಯವಾಗುವಂತಹ ಕೆಲಸವನ್ನ ಇದರಿಂದ ಮಾಡಲಾಗತ್ತಂತೆ. ಉದಾಹರಣೆಗೆ ಈರುಳ್ಳಿಯನ್ನ ಈಗ ಕಾಪಾಡಿಕೊಳ್ತಿರೋದಕ್ಕಿಂತಲೂ ಹೆಚ್ಚು ದಿನಗಳ ಕಾಲ ಈ ನಾನ್ ರೇಡಿಯೇಷನ್ ತಂತ್ರಜ್ಞಾನದ ಮೂಲಕ ಕಾಪಾಡಿಕೊಳ್ಳಬಹುದಾಗಿದೆ. ಸೊ ಇದರಿಂದ ರೈತರು ತಾವು ಬೆಳೆದ ಬೆಳೆಗೆ ಬೆಲೆ ಸಮಸ್ಯೆ ಎದುರಾಗದ ಹಾಗೆ ನೋಡಿಕೊಳ್ಳಬಹುದು ಅನ್ನೋದು ಸಚಿವರ ಅಭಿಪ್ರಾಯ. ಒಟ್ಟಲ್ಲಿ ಇವತ್ತು ಸರ್ಕಾರಿ ವಲಯದಲ್ಲಿ ಖಾಸಗಿಯವರಿಗೆ ಅವಕಾಶ ಕಲ್ಪಿಸಿಕೊಡೋದ್ರ ಮೂಲಕ ಉದ್ಯೋಗ ಸೃಷ್ಟಿ ಹಾಗೂ ಹೊಸ ಕೈಗಾರಿಕೆಗಳ ಸ್ಥಾಪನೆಗೆ ಕೇಂದ್ರ ಪ್ಲಾನ್ ಮಾಡಿರೋ ಹಾಗಿದೆ. ಮುಂದಿನ ದಿನಗಳಲ್ಲಿ ಇನ್ಯಾರಿಗೆ ಇನ್ಯಾವ ವಲಯಕ್ಕೆ ಪ್ಯಾಕೇಜುಗಳು ಘೋಷಣೆ ಆಗುತ್ತೆ ಅನ್ನೋದನ್ನ ಕಾದು ನೋಡೋಣ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ವಿಶೇಷವನ್ನ ನಿಮ್ಮ ಮುಂದಿಡ್ತೀನಿ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.